ಪ್ರತಿನಿತ್ಯ ನನಗೆ ಏನಾದರೂ ಸ್ವಲ್ಪ ಇದಿದ್ದರೆ ಹೊರಗಡೆ ಈಗ ಟೂರ್ ಮೇಲೆ ಇದ್ದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದು. ಇಲ್ಲ ಅಂತಂದರೆ ಯೋಗ ನಿತ್ಯ ನಿರಂತರ, ಬರೀ ನಂದೊಬ್ಬಳದೇ ಅಲ್ಲ, ನಮ್ಮ ತಾಯಿ ಇನ್ಸ್ಪಿರೇಷನ್ ಮಾಡ್ತಾರೆ ಯೋಗ ಮಾಡಮ್ಮ ಅಂತ. ಸೊ ಮನೆಯಲ್ಲಿ 5 ಜನ ಅಕ್ಕ ತಂಗಿಯರು, ತಾಯಿ ಎಲ್ಲರೂ ಕೂತ್ಕೊಂಡು ಯೋಗ ಮಾಡೋದು ಒಂದು ಪರಂಪರೆನೇ ಆಗಿಬಿಟ್ಟಿದೆ. ಕಳೆದ ಒಂದು 20-25 ವರ್ಷದಿಂದ ಯೋಗ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಹೌದು, 5 ಶಿಬಿರ, ರಾಮದೇವ್ ಬಾಬಾಜಿಯವರ 5 ಶಿಬಿರವನ್ನು ನಾನು ಅಟೆಂಡ್ ಮಾಡಿದ್ದೀನಿ. ಅವರ 5 ದಿನದ ಶಿಬಿರ ಇರುತ್ತೆ, ಅಂಥ 5 ಶಿಬಿರವನ್ನು ನಾವು ಅಟೆಂಡ್ ಮಾಡಿದ್ದೀವಿ. ನಾನು ಈ ಮಾತಿನ ಬಗ್ಗೆ ಜಾಸ್ತಿ ಮಾತನಾಡೋಕ್ಕೆ ಅಥವಾ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಬಯಸೋದಿಲ್ಲ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ನಾನು ಬಯಸೋದಿಲ್ಲ. ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ. ಸುನಿಲ್ ಕುಮಾರ್ ಒಂದು ಟ್ವೀಟ್ ಮಾಡಿದ್ದಾರೆ ನಿನ್ನೆ, ಚಕ್ರ ಸುಲಿಬೆಲೆ ವಿಷಯದಲ್ಲಿ ಮುಂದುವರೆದ ಭಾಗ. ನಿಮಗೆ ಆ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಇಲ್ಲ. ನೈತಿಕತೆ ಅಂದರೆ ಏನು? ನೈತಿಕತೆ ಅಂದರೆ ಏನು? ನೈತಿಕ ಅಧಿಕಾರ ಅಂದರೆ ಏನು? ಇವ್ರಿಗೊಬ್ಬರಿಗೆ ಅಧಿಕಾರ ಬರೆದು ಕೊಟ್ಟಿದೆಯಾ? ಸುನಿಲ್ ಕುಮಾರ್ ಅವ್ರಿಗೆ ಅಧಿಕಾರ ಬರೆದು ಕೊಟ್ಟಿದೆಯಾ? ಏನು ಹಸ್ತಾಂತರ ಮಾಡಿದೆಯಾ? ನೈತಿಕತೆ ಅನ್ನೋ ಅರ್ಥ ಹೇಳಲಿ ಅವ್ರು ಮೊದಲು. ಒಬ್ಬ ಮಹಿಳೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೈತಿಕತೆ ಇಲ್ಲ ಅಂತಂದರೆ ನೈತಿಕತೆಯ ಅರ್ಥವನ್ನು ಬಿಡಿಸಿ ಹೇಳಿ, ಅದಕ್ಕೆ ಉತ್ತರ ಕೊಡ್ತೀನಿ. 69,000 ಅಂಗನವಾಡಿ ಕಟ್ಟಡಗಳಿದ್ದಾವೆ, 12,000 ಬಾಡಿಗೆ ಇದ್ದಾವೆ. ಎಷ್ಟು ಬೇಕಂತೆ ಅವ್ರಿಗೆ? ನನ್ನ ಇಲಾಖೆ, ಅವ್ರ ಇಲಾಖೆ, ಅವ್ರದ್ದು ಮಿನಿಸ್ಟರ್ ಆಗಿದ್ರಲ್ಲ, ಆ ಇಲಾಖೆ ಬಗ್ಗೆ ಹೇಳಲ್ಲ, 4 ನಿಗಮದ್ದು ಏನೇನಿದೆ ಅಂತ ಅವ್ರ ಬಗ್ಗೆ ಮಾತನಾಡಲಾ? ನನ್ನ ಇಲಾಖೆ ಬಗ್ಗೆ ಕೇಳ್ತಾ ಇದ್ದಾರೆ, ಬನ್ನಿ ಅಂತ ಹೇಳಿ. ಉಡುಪಿಗೆ ಯಾವಾಗಿದ್ರೂ ಬರ್ತಾ ಇರ್ತೀನಿ, ಬನ್ನಿ ಅಂತ ಹೇಳಿ. ನನ್ನ ಇಲಾಖೆ ಬಗ್ಗೆ ಅವ್ರಿಗೆ ಏನೇ ಡೀಟೇಲ್ಸ್ ಬೇಕಾದರೂ ಬನ್ನಿ ಅಂತ ಹೇಳಿ. 69,000 ನಮ್ಮ ಅಂಗನವಾಡಿಗಳಿದ್ದಾವೆ. 69,000 ಅಂಗನವಾಡಿಗಳಲ್ಲಿ 4,000 ಮಿನಿ ಅಂಗನವಾಡಿಗಳಿದ್ದಾವೆ. ಅಷ್ಟೇ ಪ್ರಮಾಣದಲ್ಲಿ ಕಾರ್ಯಕರ್ತರು ಸಹಾಯಕಿಯರಿದ್ದಾರೆ. ಇನ್ನು ಏನು ಡೀಟೇಲ್ಸ್ ಬೇಕು ಅಂತ ಕೇಳಿ ಅವ್ರಿಗೆ. ಎಷ್ಟು ಬಾಡಿಗೆ ಕಟ್ಟಡ ಇದೆ, ಎಷ್ಟು ಸ್ವಂತ ಕಟ್ಟಡ ಇದೆ, ಎಷ್ಟು ನಗರದಲ್ಲಿದೆ, ಎಷ್ಟು ಹಳ್ಳಿಗಳಲ್ಲಿದೆ, ಎಷ್ಟು ಸೋರ್ತಾ ಇದೆ, ಎಷ್ಟು ಹೊಸ ಕಟ್ಟಡಗಳು ಬರ್ತಾ ಇದೆ, ಅವ್ರ ಕ್ಷೇತ್ರದಲ್ಲಿ ಎಷ್ಟು ಕಟ್ಟಡ ಇದೆ. ಮೊದಲು ಅವ್ರು ಏನು ಮಾಡ್ತಾರೆ ಅಂತಂದರೆ, ಭಾಳ ಚಂದ ಮಾತುಗಾರರು ಅವರು, ಭಾಳ ಚಂದ ಮಾತುಗಾರರು ಅವರು. ತಮ್ಮನ್ನು ತಾವು ಅತ್ಯಂತ ಬುದ್ಧಿವಂತ, ಸರ್ವಜ್ಞ ಅಂತ ತಿಳ್ಕೊಂಡಿದ್ದಾರೆ. ಬೇರೆಯವರೆಲ್ಲರೂ ದಡ್ರು, ಅವರು ತಮ್ಮನ್ನು ತಾವು ಸರ್ವಜ್ಞ ಅಂತ ತಿಳ್ಕೊಂಡಿದ್ದಾರೆ. ಅದು ಮುಂದೆ ಇದೆ ಕತೆ. ಕರಾವಳಿ ಜಿಲ್ಲೆಯಲ್ಲಿ ಮಹಾನಗರ ಪಾಲಿಕೆ ಹೇಳಿ, ಏನು ಇನ್ನೊಮ್ಮೆ ಬಿಜೆಪಿಯವರು ಕರಾವಳಿಯ 2 ಜಿಲ್ಲೆಗಳಲ್ಲಿ 233 ಪಂಚಾಯತ್, ನಗರಸಭೆ, ಪುರಸಭೆ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒತ್ತಾಯಗಳನ್ನು ಇಟ್ಕೊಂಡು ಕರಾವಳಿಯ ನಿರ್ಲಕ್ಷ್ಯದ ಬಗ್ಗೆ ಪ್ರತಿಭಟನೆ ಸಂವಿಧಾನದಲ್ಲಿ ಸಂವಿಧಾನಬದ್ಧಂಥ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗೆ ಒಂದು ಪ್ರಾಮುಖ್ಯತೆ ಇದೆ. ಅದರಲ್ಲೂ ವಿರೋಧ ಪಕ್ಷದಲ್ಲಿದ್ದಾರೆ, ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಪ್ರತಿಭಟನೆ ಮಾಡ್ತಾರೆ ಅಂದರೆ ಮಾಡಲಿ. ಬಟ್ ಯಾರು ವಿರುದ್ಧ ಮಾಡ್ತಾರೆ ಅದು ಬೇಕು, ಎತ್ತರ ವಿರುದ್ಧ ಮಾಡ್ತಾರೆ ಅದು ಬೇಕು. GST ತರಲಿಕ್ಕೆ ಅವ್ರ ಕಡೆಯಿಂದ ಆಗಲಿಲ್ಲ. ರಾಜ್ಯಕ್ಕೆ ಪದೇ ಪದೇ ಅಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿಯಿಂದ ಅನ್ಯಾಯ ಆಗ್ತಾ ಇದೆ, ಇದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾರಾ? ಅಥವಾ ಅಸಮರ್ಥರಾದಂಥ, ಏನು ಇಲ್ಲಿಂದ ಆರಿಸಿ ಚುನಾಯಿತರಾಗಿ ಹೋದಂಥ ಪಾರ್ಲಿಮೆಂಟ್ ಸದಸ್ಯರ ಅಸಮರ್ಥನೆಯ ಬಗ್ಗೆ ಪ್ರತಿಭಟನೆ ಮಾಡ್ತಾರಾ? ಮೊದಲು ಅದನ್ನು ತಿಳ್ಕೊಳ್ಳಿ. ಅಥವಾ ನರೇಗಾದಲ್ಲಿ ಏನು ಉದ್ಯೋಗ ಖಾತ್ರಿಯಲ್ಲಿ ಏನು ಹಣವನ್ನು ಬಿಡುಗಡೆ ಮಾಡಲಿಲ್ಲ ಕಳೆದ 5 ತಿಂಗಳದಿಂದ, ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಇದು ಬರೀ ಜನರ ದಿಕ್ಕನ್ನು ತಪ್ಪಿಸುವಂಥ ಒಂದು ಕೆಲಸವನ್ನು BJP ಇತ್ತೀಚೆಗೆ ಮಾಡ್ತಾ ಇದೆ. ಅವರ ಒಳ ಜಗಳಗಳು, ಅವರ ಪಕ್ಷದ ಆಂತರಿಕ ಕಚ್ಚಾಟವನ್ನು ಮುಚ್ಚಿ ಹಾಕಲಿಕ್ಕೆ, ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇಂಥ ಡ್ರಾಮಾಬಾಜಿ ಮಾಡ್ತಾ ಇದೆ ಹೊರತಾಗಿ. ಯಾಕಂದರೆ BJPಯ ಕಾರ್ಯಕರ್ತರೇ ಬೇಸತ್ತು ಹೋಗಿದ್ದಾರೆ ಅವರ ಆಂತರಿಕ ಕಚ್ಚಾಟದಿಂದ. ಅವರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ, ಅವರು ಹೋದಲ್ಲಿ ಬಂದಲ್ಲಿ BJP ಕಾರ್ಯಕರ್ತರು BJP ಲೀಡರ್ಗಳನ್ನ ಬೈತಾ ಇದ್ದಾರೆ. ಸೊ ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ ಈ ಹೋರಾಟಗಳು, ಈ ಪ್ರತಿಭಟನೆಗಳು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವಂಥ ಕೆಲಸಗಳು. ಕನ್ನಡ ಜಿಲ್ಲೆಯ ಗ್ರಾಮ ಸಭೆಗಳಲ್ಲಿ ತುಳು ಭಾಷೆ ಬಳಸಲಿಕ್ಕಿಲ್ಲ ಅಂತ ಆದೇಶ ಮಾಡಿದ್ದಾರೆ ಅಲ್ಲಿ.
ತುಳು ಗ್ರಾಮ ಸಭೆ ಆಗುವಾಗ ಸ್ಥಳೀಯ ಭಾಷೆ ಬಳಸಲಿಕ್ಕಿಲ್ಲ ಅಂತ ಆದೇಶ. ಅದರ ಬಗ್ಗೆ ಸದಾನಂದ ಗೌಡರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ, ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಭಾಷೆ ಯಾಕೆ ಅವಕಾಶ ಇಲ್ಲ? ನಾನು ಸಿ ಒ ಹತ್ರ ನಾನು ಮಾತಾಡ್ತೀನಿ. ಯಾಕಂತಂದರೆ ಅವರಿಬ್ಬರು ಹಿರಿಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ ಇದು ಭಾಷಾ ವಿಚಾರ. ಅದರಲ್ಲೂ ಸ್ಥಳೀಯ ಭಾಷೆಗಳು ಭಾಳಷ್ಟು ಸೂಕ್ಷ್ಮವಾಗಿ ನಾವು ಇವನ್ನ ಅವಲೋಕನೆ ಮಾಡಿ ಮಾತನಾಡಬೇಕಾಗತ್ತೆ. ನಾನು ಸಿ ಒ ಹತ್ರ ನಾನು ಮಾತಾಡ್ತೀನಿ. ಪ್ರತಿನಿತ್ಯ ನನಗೆ ಏನಾದರೂ ಸ್ವಲ್ಪ ಇದಿದ್ದರೆ ಹೊರಗಡೆ, ಈಗ ಟೂರ್ ಮೇಲೆ ಇದ್ದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದು. ಇಲ್ಲ ಅಂತಂದರೆ ಯೋಗ ನಿತ್ಯ ನಿರಂತರ, ಬರೀ ನಂದೊಬ್ಬಳದೇ ಅಲ್ಲ, ನಮ್ಮ ತಾಯಿ ಇನ್ಸ್ಪಿರೇಷನ್ ಮಾಡ್ತಾರೆ ಯೋಗ ಮಾಡಮ್ಮ ಅಂತ. ಸೊ ಮನೆಯಲ್ಲಿ 5 ಜನ ಅಕ್ಕ ತಂಗಿಯರು, ತಾಯಿ ಎಲ್ಲರೂ ಕೂತ್ಕೊಂಡು ಯೋಗ ಮಾಡೋದು ಒಂದು ಪರಂಪರೆನೇ ಆಗಿಬಿಟ್ಟಿದೆ. ಕಳೆದ ಒಂದು 20-25 ವರ್ಷದಿಂದ ಯೋಗ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಟ್ರೈನಿಂಗ್ ಎಲ್ಲ ತಗೊಂಡು ಹೌದು, 5 ಶಿಬಿರ, ರಾಮದೇವ್ ಬಾಬಾಜಿಯವರ 5 ಶಿಬಿರವನ್ನು ನಾನು ಅಟೆಂಡ್ ಮಾಡಿದ್ದೀನಿ. ಅವರ 5 ದಿನದ ಶಿಬಿರ ಇರುತ್ತೆ, ಅಂಥ 5 ಶಿಬಿರವನ್ನು ನಾವು ಅಟೆಂಡ್ ಮಾಡಿದ್ದೀವಿ. ಬಿ ಆರ್ ಪಾಟೀಲ್ ಆಡಿಯೋ ಬಗ್ಗೆ ಏನಾದ್ರು ಅಪ್ಡೇಟ್ ಆಯ್ತಾ ಮೇಡಮ್? ತಿಳ್ಕೊಂಡ್ರೆ ನಾನು ಈ ಮಾತಿನ ಬಗ್ಗೆ ಜಾಸ್ತಿ ಮಾತನಾಡೋಕ್ಕೆ ಅಥವಾ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಬಯಸೋದಿಲ್ಲ. ಮುಜುಗರ ಆಗ್ತಾ ಇದೆಯಾ? ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ನಾನು ಬಯಸೋದಿಲ್ಲ. ಪಕ್ಷಗಳಿಗೆ ಒಂದು ಆಹಾರ ಆಯ್ತಲ್ಲ ಅಂತ ಮಾತಾಡಿ ಆಡಿ ಬಿಜೆಪಿ ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ. ಸುನಿಲ್ ಕುಮಾರ್ ಒಂದು ಟ್ವೀಟ್ ಮಾಡಿದ್ದಾರೆ ನಿನ್ನೆಯ ಚಕ್ರದ ಸೂಲಿ ಬೆಲೆಯ ವಿಷಯದಲ್ಲಿ ಮುಂದುವರೆದ ಭಾಗ. ನಿಮಗೆ ಆ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಇಲ್ಲ? ನೈತಿಕತೆ ಅಂದರೆ ಏನು? ನೈತಿಕ ಅಧಿಕಾರ ಇಲ್ಲ ಅನ್ನುವಂಥದ್ದು. ನೈತಿಕತೆ ಅಂದರೆ ಏನು? ನೈತಿಕ ಅಧಿಕಾರ ಅಂದರೆ ಏನು? ಇವ್ರಿಗೊಬ್ಬರಿಗೆ ಅಧಿಕಾರ ಬರೆದು ಕೊಟ್ಟಿದೆಯಾ? ಸುನಿಲ್ ಕುಮಾರ್ ಅವ್ರಿಗೆ ಅಧಿಕಾರ ಬರೆದು ಕೊಟ್ಟಿದೆಯಾ? ಏನು ಹಸ್ತಾಂತರ ಮಾಡಿದೆಯಾ? ನೈತಿಕತೆ ಅನ್ನೋ ಅರ್ಥ ಹೇಳಲಿ ಅವ್ರು ಮೊದಲು. ಒಬ್ಬ ಮಹಿಳೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೈತಿಕತೆ ಇಲ್ಲ ಅಂತಂದರೆ ನೈತಿಕತೆಯ ಅರ್ಥವನ್ನು ಬಿಡಿಸಿ ಹೇಳಿ, ಅದಕ್ಕೆ ಉತ್ತರ ಕೊಡ್ತೀನಿ. ಅಂಗನವಾಡಿ ಎಷ್ಟಿದೆ ಅಂತ ಹೇಳಿ 69,000 ಅಂಗನವಾಡಿ ಕಟ್ಟಡಗಳಿದ್ದಾವೆ, 12,000 ಬಾಡಿಗೆ ಇದ್ದಾವೆ. ಎಷ್ಟು ಬೇಕಂತೆ ಅವ್ರಿಗೆ? ನನ್ನ ಇಲಾಖೆ, ಅವ್ರ ಇಲಾಖೆ, ಅವ್ರದ್ದು ಮಿನಿಸ್ಟರ್ ಆಗಿದ್ರಲ್ಲ, ಆ ಇಲಾಖೆ ಬಗ್ಗೆ ಹೇಳಲ್ಲ, 4 ನಿಗಮದ್ದು ಏನೇನಿದೆ ಅಂತ ಅವ್ರ ಬಗ್ಗೆ ಮಾತನಾಡಲಾ? ನನ್ನ ಇಲಾಖೆ ಬಗ್ಗೆ ಕೇಳ್ತಾ ಇದ್ದಾರೆ, ಬನ್ನಿ ಅಂತ ಹೇಳಿ. ಉಡುಪಿಗೆ ಯಾವಾಗಿದ್ರೂ ಬರ್ತಾ ಇರ್ತೀನಿ, ಬನ್ನಿ ಅಂತ ಹೇಳಿ. ನನ್ನ ಇಲಾಖೆ ಬಗ್ಗೆ ಅವ್ರಿಗೆ ಏನೇ ಡೀಟೇಲ್ಸ್ ಬೇಕಾದರೂ ಬನ್ನಿ ಅಂತ ಹೇಳಿ. 69,000 ನಮ್ಮ ಅಂಗನವಾಡಿಗಳಿದ್ದಾವೆ. 69,000 ಅಂಗನವಾಡಿಗಳಲ್ಲಿ 4,000 ಮಿನಿ ಅಂಗನವಾಡಿಗಳಿದ್ದಾವೆ. ಅಷ್ಟೇ ಪ್ರಮಾಣದಲ್ಲಿ ಕಾರ್ಯಕರ್ತರು, ಸಹಾಯಕಿಯರಿದ್ದಾರೆ. ಇನ್ನು ಏನು ಡೀಟೇಲ್ಸ್ ಬೇಕು ಅಂತ ಕೇಳಿ ಅವ್ರಿಗೆ. ಎಷ್ಟು ಬಾಡಿಗೆ ಕಟ್ಟಡ ಇದೆ, ಎಷ್ಟು ಸ್ವಂತ ಕಟ್ಟಡ ಇದೆ, ಎಷ್ಟು ನಗರದಲ್ಲಿದೆ, ಎಷ್ಟು ಹಳ್ಳಿಗಳಲ್ಲಿದೆ, ಎಷ್ಟು ಸೋರ್ತಾ ಇದೆ, ಎಷ್ಟು ಹೊಸ ಕಟ್ಟಡಗಳು ಬರ್ತಾ ಇದೆ, ಅವ್ರ ಕ್ಷೇತ್ರದಲ್ಲಿ ಎಷ್ಟು ಕಟ್ಟಡ ಇದೆ. ಮೊದಲು ಅವ್ರು ಏನು ಮಾಡ್ತಾರೆ ಅಂತಂದರೆ, ಭಾಳ ಚಂದ ಮಾತುಗಾರರು ಭಾಳ ಚಂದ ಮಾತುಗಾರರು. ಅವ್ರನ್ನ ತಮ್ಮನ್ನು ತಾವು ಅತ್ಯಂತ ಬುದ್ಧಿವಂತ, ಸರ್ವಜ್ಞ ಅಂತ ತಿಳ್ಕೊಂಡಿದ್ದಾರೆ. ಬೇರೆಯವರೆಲ್ಲರೂ ದಡ್ರು, ಅವರು ತಮ್ಮನ್ನ ತಾವು ಸರ್ವಜ್ಞ ಅಂತ ತಿಳ್ಕೊಂಡಿದ್ದಾರೆ. ಅದು ಮುಂದೆ ಇದೆ ಕತೆ. ಕರಾವಳಿ ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಆಯೋಜಿಸಿದ್ದಾರೆ. ಬಿಜೆಪಿ ಮಹಾನಗರ ಪಾಲಿಕೆ ಹೇಳಿ ಏನು ಇನ್ನೊಮ್ಮೆ ಹೇಳಿ. ಬಿಜೆಪಿಯವರು ಕರಾವಳಿಯ 2 ಜಿಲ್ಲೆಗಳಲ್ಲಿ 233 ಪಂಚಾಯತ್, ನಗರಸಭೆ, ಪುರಸಭೆಯ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಲವಾರು ಒತ್ತಾಯಗಳನ್ನು ಇಟ್ಕೊಂಡು ಕರಾವಳಿಯ ನಿರ್ಲಕ್ಷ್ಯದ ಬಗ್ಗೆ ಪ್ರತಿಭಟನೆ ಸಂವಿಧಾನದಲ್ಲಿ ಸಂವಿಧಾನಬದ್ಧಂಥ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗೆ ಒಂದು ಪ್ರಾಮುಖ್ಯತೆ ಇದೆ. ಅದರಲ್ಲೂ ವಿರೋಧ ಪಕ್ಷದಲ್ಲಿದ್ದಾರೆ, ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಪ್ರತಿಭಟನೆ ಮಾಡ್ತಾರೆ ಅಂದರೆ ಮಾಡಲಿ. ಬಟ್ ಯಾರು ವಿರುದ್ಧ ಮಾಡ್ತಾರೆ ಅದು ಬೇಕು, ಎತ್ತರ ವಿರುದ್ಧ ಮಾಡ್ತಾರೆ ಅದು ಬೇಕು. GST ತರಲಿಕ್ಕೆ ಅವ್ರ ಕಡೆಯಿಂದ ಆಗಲಿಲ್ಲ. ರಾಜ್ಯಕ್ಕೆ ಪದೇ ಪದೇ ಅಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿಯಿಂದ ಅನ್ಯಾಯ ಆಗ್ತಾ ಇದೆ, ಇದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾರಾ? ಅಥವಾ ಅಸಮರ್ಥರಾದಂಥ, ಏನು ಇಲ್ಲಿಂದ ಆರಿಸಿ ಚುನಾಯಿತರಾಗಿ ಹೋದಂಥ ಪಾರ್ಲಿಮೆಂಟ್ ಸದಸ್ಯರ ಅಸಮರ್ಥನೆಯ ಬಗ್ಗೆ ಪ್ರತಿಭಟನೆ ಮಾಡ್ತಾರಾ? ಮೊದಲು ಅದನ್ನು ತಿಳ್ಕೊಳ್ಳಿ. ಅಥವಾ ನರೇಗಾದಲ್ಲಿ ಏನು ಉದ್ಯೋಗ ಖಾತ್ರಿಯಲ್ಲಿ ಏನು ಹಣವನ್ನು ಬಿಡುಗಡೆ ಮಾಡಲಿಲ್ಲ ಕಳೆದ 5 ತಿಂಗಳದಿಂದ, ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಇದು ಬರೀ ಜನರ ದಿಕ್ಕನ್ನು ತಪ್ಪಿಸುವಂಥ ಒಂದು ಕೆಲಸವನ್ನು BJP ಇತ್ತೀಚೆಗೆ ಮಾಡ್ತಾ ಇದೆ.
ಅವರ ಒಳ ಜಗಳಗಳು, ಅವರ ಪಕ್ಷದ ಆಂತರಿಕ ಕಚ್ಚಾಟವನ್ನು ಮುಚ್ಚಿ ಹಾಕಲಿಕ್ಕೆ, ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇಂಥ ಡ್ರಾಮಾಬಾಜಿ ಮಾಡ್ತಾ ಇದೆ ಹೊರತಾಗಿ, ಯಾಕಂದರೆ ಬಿ ಜೆ ಪಿಯ ಕಾರ್ಯಕರ್ತರೇ ಬೇಸತ್ತು ಹೋಗಿದ್ದಾರೆ ಅವರ ಆಂತರಿಕ ಕಚ್ಚಾಟದಿಂದ. ಅವರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಅವರು ಹೋದಲ್ಲಿ ಬಂದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಲೀಡರ್ಗಳನ್ನ ಬೈತಾ ಇದ್ದಾರೆ. ಸೊ ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ ಈ ಹೋರಾಟಗಳು, ಈ ಪ್ರತಿಭಟನೆಗಳು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವಂಥ ಕೆಲಸಗಳು. ಕನ್ನಡ ಜಿಲ್ಲೆಯ ಗ್ರಾಮ ಸಭೆಗಳಲ್ಲಿ ತುಳು ಭಾಷೆ ಬಳಸಲಿಕ್ಕಿಲ್ಲ ಅಂತ ಒಂದು ಆದೇಶ ಮಾಡಿದ್ದಾರೆ ಅಲ್ಲಿ ಸಿಇಒ. ತುಳು ಗ್ರಾಮ ಸಭೆ ಆಗುವಾಗ ಸ್ಥಳೀಯ ಭಾಷೆ ಬಳಸಲಿಕ್ಕಿಲ್ಲ ಅಂತ ಆದೇಶ. ಅದರ ಬಗ್ಗೆ ಸದಾನಂದ ಗೌಡರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ, ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಭಾಷೆ ಯಾಕೆ ಅವಕಾಶ ಇಲ್ಲ? ನಾನು ಸಿಇಒ ಹತ್ರ ನಾನು ಮಾತಾಡ್ತೀನಿ, ಯಾಕಂತಂದರೆ ಅವರಿಬ್ಬರು ಹಿರಿಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ ಇದು ಭಾಷಾ ವಿಚಾರ. ಅದರಲ್ಲೂ ಸ್ಥಳೀಯ ಭಾಷೆಗಳು ಭಾಳಷ್ಟು ಸೂಕ್ಷ್ಮವಾಗಿ ನಾವು ಇವನ್ನ ಅವಲೋಕನೆ ಮಾಡಿ ಮಾತನಾಡಬೇಕಾಗತ್ತೆ. ನನ್ನ ಸಿಇಒ ಹತ್ರ ನಾನು ಮಾತಾಡ್ತೀನಿ.